ಕೂಟಿ ನಾವು ಕಸ ಎತ್ತಾಕೊಂಡು ತಿರ್ಗಾ ಮಾಮೂಲಿ ಟೈಮ್ ಬಂದಾಗ ಕಾಡ್ಗೆ ಹಾಕೊಂಡೋದ್ರೆ ತಿರ್ಗಾ ಒಂದು ವರ್ಷ 6 ತಿಂಗಳು ಆಯ್ತದೆ ಊರಿಗೆ ಬರೋ ಅಷ್ಟರಲ್ಲಿ. ಇದು ಕಾಡ್ದನದ್ದು ಒಂದು ಇದು ಅಲ್ಲ, ಒಂದ್ ವರ್ಷ ಪೂರ್ತಿ 6 ತಿಂಗಳ ಪೂರ್ತಿ ಕಾಡಲ್ಲೇ ಇರ್ತದಲ್ಲ. ಚಿರತೆ, ಹುಲಿ ಅದು ಅವು ಹೋಗೋದು ಬರೋದು ಎಷ್ಟೋ ಹೋಯ್ತವೆ ಕಾಡಲ್ಲಿ. ಇದ್ರ ಜೊತೆಗೆ ನೀವು ಏನೇನ್ ತಿಂಡಿ ಕೊಡ್ತೀರಾ? ಹಸುಗೆ ಏನ್ ಕೊಡ್ಬೇಕು, ಓರಿಗೆ ಏನ್ ಕೊಡ್ಬೇಕು, ಫಲ ಆದಾಗ ಏನ್ ಕೊಡ್ಬೇಕು, ಕರು ಆಗದಾಗ ಏನ್ ಕೊಡ್ಬೇಕು, ತಿಂಡಿ ಬಗ್ಗೆ ಹೇಳ್ತೀರಾ? ಆಯ್ತು. ಇವಾಗ ತಿಂಡಿ ನಾವು ಇದಕ್ಕೆ ಕೊಡ್ಬೇಕು ಅಂದ್ರೆ ಈ ಲಾಸ್ಟ್ ಅಲ್ಗಳು ಕಡೆ 4 ಅಂದ್ರೆ ನಮ್ಗ ಇದು ಫಸ್ಟ್ 2 ಮತ್ತೆ 4 ಅಂದ್ರೆ ಇದು ಇದ್ ಕಡೆ 4 6 ಅಂದ್ರೆ ಇವು ಕಡೆ ಅಂದ್ರ ಲಾಸ್ಟ್ ಇವು ಮೊದಲನೇ 2 ಅಂದ್ರೆ ಇವು ಫಸ್ಟ್ ನಮ್ಗ ನಮ್ ಫಸ್ಟ್ ಶುಲ್ಕ ನಾವು ಕೊಟ್ರೆ ಅಲ್ಲ ಬೆಳೆದಂದ್ರೆ ಇದು ಈ 2. ನಮಸ್ತೆ, ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ. ನಾನ್ ಬಂದಾಗ ನಾನು ವಿಡಿಯೋ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಸಾವಯವ ಕೃಷಿ, ಆರ್ಗ್ಯಾನಿಕ್ ಕೃಷಿ ಈ ತರದ ಕೃಷಿನೇ ಹೇಳನೆ. ಬೆಳೆ ಬೆಳೆಯೋದು ಹೆಂಗೆ, ಬಾಳೆ ಬೆಳೆಯೋದು, ತರಕಾರಿಗಳು ಬೆಳೆಯೋದು. ಆ ವ್ಯವಸಾಯ ಮಾಡ್ಬೇಕಾದ್ರೆ ನಮಗ್ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ಹಸುವು. ಅದಕ್ಕೆ ನಮ್ಮ ಹತ್ರ ಇರೋ ಹಸುವದ ಒಂದಷ್ಟು ಮಾಹಿತಿ ನಾನು ಹೇಳನೆ, ಒಂದಷ್ಟು ಹಸುಗಳೆಲ್ಲ ಪರಿಚಯ ಮಾಡ್ತದೆ. ಅದಕ್ಕೆ ನಾನು ನಮ್ಮ ಹತ್ರ ಪ್ಯೂರ್ ಹಳ್ಳಿಕರ ಹಸು ತಗೊಂಡ್ಬರ್ತಾ ಇದ್ದು ಇವ್ರ ಹತ್ರ, ಬಸವರಾಜ್ ಅಂತ. ಇವ್ರ ಹತ್ರ ನಾನು 2 ಹಸು ತಗೊಂಡೋಗಿದ್ದೀನಿ. ಅದಕ್ಕೆ ಇದು 3ನೇ ಹಸು ನಾನೇ ತಗೊಂಡಿದ್ದೀನಿ ಇದನ್ನ. ಅದಕ್ಕೆ ಹಳ್ಳಿಕರ ಅಂದ್ರೆ ಏನು, ಹಳ್ಳಿಕರ್ ಎಲ್ಲಿಂದ ಇರ್ತದೆ, ಮತ್ತೆ ಹಳ್ಳಿಕರ್ ವಿಶೇಷ ಏನು, ಇವ್ರು ಎಷ್ಟು ದಿವಸದಿಂದ ಮೇಯಿಸ್ತಾರೆ, ಅದನ್ನ ಇವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇವ್ರು ಪರಿಚಯ ಮಾಡಿಸ್ಕೊಳ್ಳೋಣ. ನಮಸ್ಕಾರ ಬಸವರಾಜ್. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ. ಡಗಣಿಕೋಟೆ ತಾಲೂಕು, ಬೆಟ್ಟಮುಗಳಾಳ ಪಂಚಾಯತು, ದೊಡ್ಡಮಾಳ ವಿಲೇಜು. ನಾವು ಒಂದು 12-13 ವರ್ಷದಿಂದ ನಾನು ಹಳ್ಳಿಕರ ನೋಡ್ಕೊಂಡು ಬರ್ತಾ ಇದ್ದೀನಿ. ಅಂದ್ರೆ ನಮ್ಮ ಹಳ್ಳಿಕರಲ್ಲಿ ನಾವು ಕರ್ನಾಟಕದಿಂದ ತಕೊಂಡ್ಬಂದು ತಿರ್ಗಾ ನಾವು ಸಾಕಾಣಿಕೆ ಮಾಡಿ ಕರ್ನಾಟಕದಿಂದ ನಾವು ಇಂಥವ್ರಿಗೆ ನಾವು ದನ ಕೊಟ್ಟು ನಾವು ಇದು ಮಾಡ್ಕೊಂತೀವಿ. ಅದ್ರ ಜೊತೆಗೆ ಇವಾಗ ನಿಮ್ಮ ಹತ್ರ ಎಷ್ಟು? ಇವಾಗ ನಮ್ಮ ಹತ್ರ ಇದು ಹೋದ್ರೆ ಇನ್ನು 2 ದನವೇ, ಒಂದು ಚಿಕ್ಕ ಕರುಗಳು 2 ಮತ್ತೆ ಇವಾಗ 5 ಮಾಡ್ಕೊಂಡಿದ್ದೀನಿ. ಇದು ಸ್ವಾಮೀಜರ್ಕ ಅಂಜನಾಪುರ ರೇವಣ್ಣ ಅವ್ರ ಹತ್ರ ಅಂತ ತಕೊಂಬಂದೆ. ತಿರ್ಗಾ ಸ್ವಾಮೀಜರ್ಕ ನಾನು ಕೊಟ್ಬಿಟ್ಟೆ. 1,10,000 ಬೆಲೆ ಮಾಡಿ ಕೊಟ್ಟಿದ್ದೀನಿ ಹಸನ. ಮತ್ತೆ ನೀವು ಎಲ್ಲಿಂದ ಹಸು ತರ್ತೀರಾ? ಅದು ಸ್ವಾಮೀಜರೇ, ನಾವು ಹೊಸ ಅಂದರೆ ಮೈಸೂರು, ಇದು ಮಳವಳ್ಳಿ ಸೈಡು, ಮತ್ತು ರಾಮನಗರ, ಮಂಡ್ಯ ಸೈಡು, ನಮ್ಮ ಕನಕಪುರ ತಾಲೂಕಲ್ಲಿ ಹಳ್ಳಿಗಳೇ, ಈ ಥರ ಹಳ್ಳಿಗಳಲ್ಲಿ ನಾವು ಓಡಾಡಿಕೊಂಡು ವಾರಗಟ್ಟಲೆ ಆಗೋಯ್ತದೆ. ನಾವು ಹಳ್ಳಿ ಕರ್ದಾನೆ ಎತ್ಕೊಂಡ್ಬರ್ಬೇಕಂದ್ರೆ ಸುಮಾರು 1 ದಿವ್ಸ 2 ದಿವಸಕ್ಕೆಲ್ಲ ಸಿಗಲ್ಲ. 2-3-4-5 ದಿವಸ ಆಗೋಯ್ತದೆ. ಖರ್ಚು ಎಲ್ಲ ಲೆಕ್ಕ ಹಾಕೊಂಡ್ಬಂದ್ಬಿಟ್ಟು ನಮ್ಗೆ ಲಕ್ಷಗಳ ಮೇಲೆ ಆಗೋಯ್ತದೆ ಹಳ್ಳಿ ಕರ್ದನ ಹೊಡ್ಕೊಂಬರ್ಬೇಕು ಅಂದರೆ. ಆ ಹೊಡ್ಕೊಂಬಂದು ಸಾಕಾಣಿಕೆ ಮಾಡಿ ಫಲ ಇರು ತಗೊಂಬಂದು ಕರ ಹಾಕ್ಸಿ ಕೊಡ್ತೀವಿ, ಇಲ್ಲಾಂದರೆ ಫಲದ ಮೇಗೂ ಮಾರ್ತೀವಿ. ಹಳ್ಳಿಕರ್ ಬ್ರೀಡ್ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಹಂಗೆ ಹಳ್ಳಿಕರ್ದು ವಿಶೇಷ ಏನಂತ ಹೇಳ್ತೀಯಾ? ಏನು ಹೆಂಗೆ ಇವಾಗ ನಾವು ಬೇರೆ ಹಸು ನೋಡೋಕು ಈ ಹಸು ನೋಡೋಕು ಇವಾಗ ಹಳ್ಳಿಕರ್ ವಿಶೇಷ ಹೆಂಗಂದ್ರೆ, ಇವಾಗ ನಮ್ಮ ನಾಟಿ ದನ ಅಂದ್ರೆ ಅವು ಬೇರೆ ಇರ್ತವೆ. ಹಳ್ಳಿಕರ್ ಅಂದ್ರೆ ಜಾತಿ ಒಳ್ಳೇದಾಗಿರ್ಬೇಕು, ಕತ್ತನ ಜಾಗ, ಈಗ ಇದು ಈ ತೋಲು ಇರಬಾರ್ದು, ಫುಲ್ಲು ಇದ್ರಾಗಿರ್ಬೇಕು. ಮತ್ತೆ ನಾಮ ಡ್ರಾಪ್ಸ್ ಇರಬೇಕು, ನಾಮ ಮತ್ತೆ ಲೈನು ಸುಳಿ 3 ಸುಳಿ ಇರಬೇಕು. ಇದು ನೋಡ್ರಿ, ಇದು ಮೇನ್ ಬೇಕು. ಈ ಸುಳಿ ಇದು ಮೇನ್ ಇರಬೇಕು. ಇದು ಹಿಂಗಿದ್ರೆ ಡೌನ್ ಸುಳಿ ಆಯ್ತು. ಇದು ಏನೂ ತೊಂದರೆ ಇಲ್ಲ. ಮತ್ತೆ ಇಲ್ಲಿ ಮಸ್ತ್ಗ ಇರಬೇಕು, ಇಲ್ಲಿರ್ಬೇಕು. ಅದು ಬಿಟ್ರೆ ದನ ಒಳ್ಳೆ ಲೈನಾಗ ಸ್ವಲ್ಪ ಲಾಟ್ ದನ ಇದ್ರೆ ಲಾಟೋದು ಹೆಚ್ಚಾಗೆ ಇರ್ಬೇಕಾಯ್ತು ನಮ್ಕ. ಅಲ್ಲ ಅಂದ್ರೆ ಇವಾಗ ನೋಡಿ, ಇದು ಕಡೆ ಆಗ್ಬಿಟ್ಟದೆ. ಕಡೆ ಅಂದ್ರೆ ಈ ಲಾಸ್ಟ್ ಅಲ್ಗಳು ಕಡೆ 4 ಅಂದ್ರೆ ನಮ್ಗ ಇದು ಫಸ್ಟ್ 2 ಮತ್ತೆ 4 ಅಂದ್ರೆ ಇದು ಇದ್ ಕಡೆ 4 6 ಅಂದ್ರೆ ಇವು ಕಡೆ ಅಂದ್ರ ಲಾಸ್ಟ್. ಇವು ಮೊದಲನೇ 2 ಅಂದ್ರೆ ಇವು ಫಸ್ಟ್ ನಮ್ ಫಸ್ಟ್ ಶುಲ್ಕ ನಾವು ಕೊಟ್ರೆ ಅಲ್ಲ ಬೆಳೆದಂದ್ರೆ ಇದು ಈ 2. ಅದು ಕಟ್ ಮಾಡ್ರಿ. ಅದೇ ಇವಾಗ ಅಲ್ಲ ಅಂತ ಹೇಳ್ತಿರಲ್ಲ, ಅಲ್ಲಿ ಇರ್ತದೆ, ಅಲ್ಲಿ ಇರ್ತದಲ್ಲ, ಇದು ವಿಶೇಷ. ಅಲ್ಲಿ ಹೆಂಗೆ ಅಂತ ಅದನ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ಸರ್. ಇವಾಗ ನಾವು ದನ ಹೊಡ್ಕೊಂಡ್ ಬಂದ್ರೆ ಹಲ್ಲು ಮಾಮೂಲಿ 8 ಇರ್ತವೆ. ಇವಾಗ ನಮ್ಮ ಮನುಷ್ಯನ್ಕ ನಾವ್ ಹೆಂಗ್ ಬಿದ್ದು ಹುಟ್ತಾವೋ ಆ ತರ ಬೀಳ್ತಾವ ಹಲ್ಲುಗಳು. ಫಸ್ಟ್ ಕಡೆ ಯಾಕಂದ್ರೆ ಆಮೇಲೆ ಬಿದ್ದು ಹುಟ್ಟರು ಹಲ್ಲುಗಳು ಇವು. ಆಮ್ಯಾಕ ಹಂಗೆ ನಮ್ಮ ಇದು ಮಕ್ಕಳಿಗೆ ಹೆಂಗ್ ನಾವು ಬಿದ್ದು ಹುಡಲು ಹುಡ್ತಾವೋ ಹಂಗೆ ಲಾಸ್ಟ್ ಕಡೆ ಅಂದ್ರೆ 8 ಇವಾಗ ಎಷ್ಟು ವರ್ಷ ಅಂತ ಹೇಳ್ಬೋದಾ? ಇವಾಗ 2 ನಮ್ಗ ಕಡಗಬೇಕು ಅಂದ್ರೆ ಸುಮಾರು ಒಂದು 2.5-3 ವರ್ಷ ಒಳಗಡೆ ಹಲ್ಲು ಹಾಕ್ಬಿಡ್ತವೆ. ಅದಕ್ ಮ್ಯಾಗ ಹಲ್ಲು ಹಾಕ್ಬಿಟ್ಟ ತಕ್ಷಣ ಇಲ್ಲ ಒಂದು 5 ತಿಂಗಳು 6 ತಿಂಗಳಕ ಮತ್ತೆ 4 ಬಂದ್ಬಿಡ್ತವೆ. ತಿರ್ಗಾ ವರ್ಷ ಮ್ಯಾಗ ಹಂಗೆ 6 ಕಡೆಗೆ ಆಗೋಯ್ತವೆ. 2 ಸೂಲು ಕರ ಹಾಕುವಷ್ಟರಲ್ಲಿ ಕಡೆ ಬಂದ್ಬಿಡ್ತವೆ ದನ. ಚೆನ್ನಾಗಿ ಸಾಕಾಣಿಕೆ ಮಾಡ್ಕೊಂಡ್ರೆ
ನಮ್ಕ 2 ಸೂಲು 3 ಸೂಲು ಆಗಕ್ಕಿಂತ 2-4 ಇರ್ತವೆ ಎದ್ಬಿಡ್ತವೆ. ಸಾಕಾಣಿಕೆ ಸ್ವಲ್ಪ ನಾವ್ ಹೆಂಗ್ ಮಾಡ್ತೀವಿ ಆ ತರ ಒಂದೊಂದು ಪೊಟ್ ಸೂಲ್ಗೆ ಕಡೆ ಆಗೋಯ್ತವೆ. ಹಂಗೆಲ್ಲ ದನ ಬರೀ ನೀವು ಹಸುನೇ ಮೇಯಿಸ್ತಿರಲ್ಲ, ಆದಾಯ ಹೆಂಗೆ? ಹಸುವಿಂದ ಹೆಂಗ್ ಆದಾಯ? ಹಸುವಿಂದ ಏನ ಆದಾಯ ಅಂದ್ರೆ ಹಸುವಿಂದ ನಮ್ಗೇನು ಆದಾಯ ಏನು ಅಂತಂದ್ರೆ ಒಂದು ಆಸೆ ನಾವು ಮಾಡ್ತಾ ಹಳ್ಳಿಕಾರ ಸಾಕಾಣಿಕೆ ಮಾಡ್ಬೇಕನ್ನೋದೇ ಒಂದು ಇದನ್ನ ದುಡ್ಡು ಸಂಪಾದನೆ ಮಾಡ್ಬೇಕನ್ನೋದೇನಿಲ್ಲ. ಅವಾಗಿಂದ ಕಟ್ಟಿ ಒಂದು ಹೆಸರು ಆಗೋಗದೆ. ನಾವು ಸೆಂಟ್ರಾಗ ಅದು ಬಿಡಕ್ಕೂ ಆಗಲ್ಲ. ಯಾವುದೋ ನಾವು ವ್ಯವಸಾಯ ಮಾಡ್ಕೊಂಡು ಇದನ್ನು ನಂಬ್ಕೊಂಡು ಜೀವನ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈಗ ಹಸುವಾಗ ಆದಾಯ ಇಲ್ಲ ಅಂತಿರಲ್ಲ, ಹ್ಮ್. ಇವಾಗ ಹಸು ಹಾಲು ಕೊಟ್ರೆ ಹಾಲು ಕೊಡ್ತದಲ್ವಾ, ಹಾಲು ಮತ್ತೆ ಕರು ಆಗ್ತದಲ್ಲ, ಅದನ್ನೆಲ್ಲ ಏನ್ ಮಾಡ್ತೀರಾ? ಅದು ಆದಾಯ ಹೆಂಗೆ? ಇವು ಚೆನ್ನಾಗ ಕರ್ನಾಟಕ ಅಂತ ಹಳ್ಳಿ ಕರ್ ಬೀಡ್ ಹಾಕಿದ್ರೆ ಏನೋ ನಮ್ಗೊಂದು 3 ಕಾಸು ಆದಾಯ ಆಯ್ತದೆ. ಇಲ್ಲಾಂದ್ರೆ ಸುಳಿ ಪಳಿ ಏನಾದ್ರು ಹಾಕೋತಂದ್ರೆ ಅದು ಅಷ್ಟು ಕಡಿಮೆ ಬೆಲೆ ಆಗೋಯ್ತದೆ. ಒಳ್ಳೆ ಲೈನ್ ಕರ ಹುಟ್ಟಂದ್ರೆ ನಮ್ಗ ಒಂದು 5-6 ತಿಂಗಳ ಮ್ಯಾಗ ಒಂದು 30-40 ಸಾವಿರ ರೂಪಾಯಿ ಆದಾಯ ಬರ್ತದೆ ಕರಿಂದ. ನಾವು ಓರಿಗಿರಿ ಮಾಡಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚಾಗಿ ಆದಾಯ ಮಾಡ್ಬೋದು ಅಷ್ಟೇ. ಇಲ್ಲಿ ನಿಮ್ ಬೆಟ್ಟದ ಮಗಳದಾಗ ಎಲ್ಲಿ ನೋಡಿದ್ರು ಬರೀ ಹಸುವೆ ಐತೆ. ಇಲ್ಲಿರೋ ನೀವೊಬ್ರೇನೆ ಮೇಯಿಸ್ತೀರಾ, ಇಲ್ಲ ಇಲ್ಲಿ ಇರೋರು ಎಲ್ರು ಹಸುನ? ಇಲ್ಲ, ಸುಮಾರು ಇಲ್ಲಿ ನಮ್ಮ ಸುಮಾರು ಇವಾಗ ಎಲ್ಲಾ ಕಡೆಕ್ಕೂ ದನ ಮೇಯಿಸ್ತಾವ್ರೆ. ನಾವ್ ಒಬ್ರೇ ಅಲ್ಲ, ಸುಮಾರು 1000 ಜನ ಇಲ್ಲಿ ದನ ಕಟ್ಕೊಂಡು ಮಾಡ್ತಾವ್ರೆ. ಈಗ್ಲೂ ಕಾಡಹಸು ಇದೆಯಾ? ಕಾಡಲ್ಲಿ ಮೇಯಿಸ್ತಾ ಕಾಡೋಸ ಅದೇ, ಕಾಡೋಸುಗಳು ಅದೇ. ಅದ್ರ ಕಾಡಹಸು ಬಗ್ಗೆ ಒಂದಷ್ಟು ವಿಶೇಷ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಕಾಡಸು ವಿಶೇಷ ಅಂದ್ರೆ ಅವು ನಾವು ಕಾಡ್ದನ ಎತ್ಕೊಂಡು ಕಾಡಲ್ಲೇ ಬಿಟ್ಕೊಂಡು ಮೇಯಿಸ್ಕೊಂಡು ಕಾಡಲ್ಲೇ ಇರ್ತವೆ. ಸೊ ಯಾವ್ದೋ ಒಂದು ಟೈಮ್ದಾಗ ಊರ್ಗ್ ಬರ್ತವೆ. ಊರ್ಗ್ ಬಂದ್ರು ತಿರ್ಗಾ ನಾವು ಕಾಡಲ್ಲೇ ಹೋಯ್ತವೆ. ಅವು ಈ ತರ ಕಣ್ಣಿ ಗೂಳು ಮೂಗ್ ದಾರ ಏನು ಇರಲ್ಲ. ನಾವ್ ಎತ್ಕೊಂಬಂದ್ ಇಲ್ಲಿ ಅಭ್ಯಾಸ ಮಾಡಿಸ್ಕೊಂಡ್ರೇನೆ. ಕಾಡಲ್ಲಿ ಯಾವತ್ತು ಇದೆಲ್ಲ ಫ್ರೀ. ಮೂಗ್ ದಾರನು ಹಗ್ಗ ಇವೆಲ್ಲ ಯಾವುದಿಲ್ಲ, ಹಂಗೆ ಓಪನ್ ಆಗಿರ್ತವೆ. ಕರುಗಳು ಹಾಕೊಂತವೆ. ನಮ್ಗೆ ಏನಾದ್ರು ಬೇಕಂತಂದ್ರೆ ಮನೆಕ ಯಾವ್ದಾದ್ರು ತಿರ್ಗಾ ನಮ್ಕ ಹೊಲ ಉಳ್ಸಕ ಮಾಡ್ಸಕ ಏನಾದ್ರು ಗೊಬ್ಬರ ಬೇಕು ಅಂದ್ರೆ ಒಂದಷ್ಟು ಹೊಡ್ಕೊಂಬಂದು ದೊಡ್ಡಿದಾಗ ಕೂಟಿ ನಾವು ಕಸ ಎತ್ತಾಕೊಂಡು ತಿರ್ಗಾ ಮಾಮೂಲಿ ಟೈಮ್ ಬಂದಾಗ ಕಾಡ್ಗೆ ಹಾಕೊಂಡೋದ್ರೆ ತಿರ್ಗಾ ಒಂದು ವರ್ಷ 6 ತಿಂಗಳು ಆಯ್ತದೆ ಊರಿಗೆ ಬರೋ ಅಷ್ಟರಲ್ಲಿ. ಇದು ಕಾಡ್ದನದ್ದು ಒಂದು ಇದು. ಅಲ್ಲ, ಒಂದ್ ವರ್ಷ ಪೂರ್ತಿ 6 ತಿಂಗಳ ಪೂರ್ತಿ ಕಾಡಲ್ಲೇ ಇರ್ತದಲ್ಲ. ಚಿರತೆ, ಹುಲಿ ಅದು ಅವರು ಹೋಗೋದು ಬರೋದು ಎಷ್ಟೋ ಹೋಯ್ತವೆ. ಕಾಡಲ್ಲಿ ಸುಮಾರು ದನ ಹೋಯ್ತವೆ, ಸುಮಾರು ದನ ಇದಾಯ್ತವೆ. ಚಿರತೆಗಳು ಹೊಡಿತವೆ, ಈ ಅದು ಇದು ಎಲ್ಲ ಹೋಯ್ತವೆ. ಅವೆಲ್ಲ ನಾವೇನು ಲೆಕ್ಕಕ್ಕೆ ಮಾಡ್ಕೊಳಕ್ ಆಗಲ್ಲ. ನಾವ್ ಎಷ್ಟು ಸೇಫ್ಟಿ ನೋಡ್ಕೊಂತೀವೋ ಅಷ್ಟು ಸೇಫ್ಟಿಯಾಗಿ ಇರ್ತವೆ. ಒಂದು ಟೈಮಿಗೆ ನಾವೇನು ಮಾಡಕ್ಕಾಗಲ್ಲ. ಯಾವೆಲ್ಲ ನಾವು ಹೋಗ್ಬೇಕು ಬರ್ಬೇಕಾದ್ರೆ ಯಾರಾದ್ರೂ ಬೆಟ್ಟಗಳಿದಾಗ ಒಳಗ ಒಳಗಡೆ ಹೋಗ್ಬಿಡುದು, ಬಿದ್ದೋಗ್ಬಿಡುದು, ತಿರ್ಗಾ ಅದು ಇದು ನಾಯಿ ನರಿಗಳು ತಿನ್ನೋದು, ಈ ತರದ್ ಮಾಮೂಲಿ ಇರ್ತವೆ ಕಾಡ್ದಂತಾಗ. ನೋಡ್ಕೊಂತಾರೆ ಅಷ್ಟೇ, ನೋಡ್ಕೊಂತಾರೆ. ನೀವು ಹಸು ನೋಡಕ್ ಎಷ್ಟು ದಿವಸಕ್ಕೆ ಹೋಗಿ ಬರ್ತೀರಾ ಕಾಡಿಗೆ? ಹಸು ನೋಡಕಂದ್ರೆ ನಾವು ಇವಾಗ ದನ ಲಾಡ್ದನ ಇರೋರು 1 ತಿಂಗಳಾರ ಗಟ್ಲೆನೂ ಅಲ್ಲೇ ಇರ್ತಾರೆ. ಶಿಫ್ಟಿಂಗ್ ಮಾಡ್ಕೊಂತಾರೆ. ಜನ ಇರೋರು ಮನೆದಾಗ ಜನ ಇರೋರು ಒಂದು 10 ದಿವಸ 5 ದಿವಸ ಒಬ್ರು ಇರ್ತಾರೆ. ತಿರ್ಗಾ ಅವ್ರ ತಿರ್ಗಿ ಊರ್ ಕಳಿಸ್ಬಿಟ್ಟು ತಿರ್ಗಿ ಇನ್ನೊಬ್ರು ಯಾರಾದ್ರು ಹೋಯ್ತಾರೆ. ಹಿಂಗೆ ನೋಡ್ಕೊಂಡು ಇರ್ತಾರೆ ಕಾಡ್ದನ. ಅವ್ರ ವ್ಯವಸಾಯನೇ ಅದೇ.